यच्छक्तयो वदतां वादिनां वै विवादसंवादभुवो भुवन्ति कुर्वन्ति तेषां पुनरात्ममोहं तस्मै नमोऽनन्तगुणाय भूम्ने श्रीर्यत्ररूपिण्युरुगाय पादयोः करोति मानं बहुधा विभूतिभिः प्रेङ्कश्चितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानुत्युरुदेहगीतः संसार आधावति कालतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धम् संसारिणां करुणयाः पुराणगुह्यम् तं व्याससूनुमुपयामि गुरुं मुनीनाम् शास्त्रेष्वियानेव सुनिश्चितो नृणां क्षेमस्य सम्यग् विमृशेषु हेतुः असङ्ग आत्मव्यतिरिक्तवस्तुनि दृढारतिर्ब्रह्मणि निर्गुणे च या। श्रीगुरुभ्यो नमः। अथ इदानीं भागवते द्वितीये स्कन्धे नवमे अध्याये 15 श्लोकः ಎರಡನೇ ಸ್ಕಂಧದ 9ನೇ ಅಧ್ಯಾಯದ 15ನೇಯ ಶ್ಲೋಕಃ व्याख्यानैः विविधैः साकमेव निरूप्यते। अस्मिन् अध्याये भगवान् नारायणः अखिलसात्वतांपतिः श्रेयःपतिः यज्ञपतिः जगत्पतिः सुनन्दादिभिः पार्षदाग्रैः परिसेवितः विभुः यथा चतुर्मुखेन दृष्टः तथा संवर्ण्यते। अस्मिन् मुक्तलोके श्रीः रूपिणी खलु भगवन्तं नितरां सेवते। तां च अन्ये मुक्ताः ब्रह्मादयः जीवाः मधुकरकोकिलादि रूपाणि जुषन्तः तामेव सेवन्ते। अथायं श्लोकः इदानीं प्रस्तूयते। भगवान् भृत्यप्रसादाभिमुखं दृगासवैः इति। अयं च भगवान् दृगासवैः दृगमृतैः स्वस्य ये भृत्याः तान् अनुग्रहीतुम् अभिमुखः वर्तते। प्रसन्नः हासः तस्य मुखम् आश्रित्य शोभते। किरीटी अयं कुण्डली चतुर्भुजः पीतांशुकः वक्षसि श्रिया लक्षितश्च। तमेनं चतुर्मुखः ब्रह्मा ददर्श इति अत्र वर्णनम्। ಈ 15ನೇ ಶ್ಲೋಕದ ಅಭಿಪ್ರಾಯ ಹೀಗೆ ಕೇಳಿ ಬರ್ತದೆ. ಭಗವಂತ ತನ್ನ ಸೇವಕ ಜನರ ಮೇಲೆ ಅನುಗ್ರಹ ಮಾಡಬೇಕೆಂಬ ದೃಷ್ಟಿಕೋನದಿಂದ ಯಾವತ್ತೂ ಅವರ ಕಡೆ ಕಟಾಕ್ಷವನ್ನ ಬೀರ್ತಿದ್ದಾನೆ. ಮುಖದಲ್ಲಿ ಅರಳುವಂಥ ಒಂದು ನಗೆ ಇದೆ. ಪ್ರಸನ್ನ ಹಾಸ ಅರುಣಲೋಚನಾನನಂ. ಕೆಂಪಾದಂಥ ನಸುಗೆಂಪಾದಂಥ ಕಣ್ಣು, ಕಿರೀಟ ಕುಂಡಲಗಳನ್ನು ಧರಿಸಿದ್ದಾನೆ, ಪೀತಾಂಬರ ಹುಟ್ಟಿದ್ದಾನೆ, ಎದೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ. ಅದರ ಮುಂದಿನ ಶ್ಲೋಕ ಹೀಗಿದೆ, 16ನೇ ಶ್ಲೋಕ. ಆ ಭಗವಂತನದೇ ಶಕ್ತಿಗಳವು. ಭಗವಂತನ ಸ್ವರೂಪ ಶರೀರದಿಂದ ಅಭಿನ್ನವಾದ ಕೆಲವು ಶಕ್ತಿಗಳು. ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ ಅನ್ನುವಂಥ 5 ಶಕ್ತಿಗಳು. ಹಾಗೆ ಪ್ರಹ್ವಿ, ಸತ್ಯ, ಈಶಾನ, ಅನುಗ್ರಹ ಅನ್ನೋ 4 ಶಕ್ತಿಗಳು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಸತ್ವಶಕ್ತಿ ಅಂತ 4 ಶಕ್ತಿಗಳು.
ಅದರ ವಿವರಗಳನ್ನು ನಾವು ಮುಂದೆ ನೋಡ್ತೇವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ಶಕ್ತಿಗಳು, ಕೇಶವಾದಿ ದಾಮೋದರನವರಿಗೆ 12 ಶಕ್ತಿಗಳು. ಹೀಗೆ ಎಲ್ಲ ಶಕ್ತಿಗಳಿಂದ ಅವನು ಪರಿವರ್ತನಾಗಿದ್ದಾನೆ. ಅವನು ತನ್ನ ಆಸನದಲ್ಲಿ, ಶ್ರೇಷ್ಠವಾದ ಆಸನದಲ್ಲಿ ಕುತ್ಕೊಂಡಿದ್ದಾನೆ. ಐಶ್ವರ್ಯ ಮೊದಲಾದ ಗುಣಗಳು ಯುಕ್ತಂ ಭಗೈಹಿ ಸ್ವೈಹಿ ಇತರತ್ರ ಚ ಅಧ್ರುವೈಹಿ, ಜಗತ್ತಿನಲ್ಲಿ ಬೇರೆಲ್ಲೂ ಕಾಣದಂಥ ವಿಶಿಷ್ಟವಾದ ಗುಣಗಳು ಆತನಲ್ಲಿವೆ. ತನ್ನ ಮಹಿಮೆಯಲ್ಲಿ ತಾನು ಪ್ರತಿಷ್ಠಿತ, ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ಅವನನ್ನು ಉಪನಿಷತ್ತು ವರ್ಣನೆ ಮಾಡ್ತದೆ. ಅಂಥ ಭಗವಂತನನ್ನ ಈ ಚತುರ್ಮುಖ ನೋಡಿದ ಅಂತ ಅಲ್ಲಿ ತಾತ್ಪರ್ಯ. ಈಗ ಇವೆರಡು ಶ್ಲೋಕಗಳ ಕುರಿತು ಏನು ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ವಿವರ ಬಂದಿದೆ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಏನು ವಿವರ ಬಂದಿದೆ ಅಂತ ಅನ್ನೋದನ್ನು ನೋಡೋಣ. ಭೃತ್ಯ ಪ್ರಸಾದಾಭಿಮುಖಂ, ಭೃತ್ಯರು ಅಂದರೆ ಸೇವಕರು, ಚತುರ್ಮುಖ ಮೊದಲಾದ ಲಕ್ಷ್ಮೀದೇವಿ, ಚತುರ್ಮುಖ ಮೊದಲಾದ ಎಲ್ಲ ಭೃತ್ಯರು, ಅವರಿಗೆ ಪ್ರಸಾದ ಮಾಡುವುದಕ್ಕಾಗಿ ಅವರಿಗೆ ಅಭಿಮುಖನಾಗಿದ್ದಾನೆ. ದೃಗ್ ಆಸವೈಹಿ ಅಂತಿದೆ. ಆಸವ ಅಂದರೆ ಮದ್ಯ ಅಂತನೂ ಅರ್ಥ ಆಗ್ಬೋದು, ಅಮೃತ ಅಂತನೂ ಅರ್ಥ ಆಗ್ಬೋದು. ಇಲ್ಲಿ ಅಮೃತ ಅಂತ ಅರ್ಥ. ಅವನ ಕಣ್ಣಿನ ನೋಟವೇ ಒಂದು ಅಮೃತ ನಮಗೆ. ಅಂತಹ ಅಮೃತವನ್ನು ನಮ್ಮ ಮೇಲೆ ಅವನು ಸುರಿಸ್ತಾ ಇದ್ದಾನೆ. ಪ್ರಸನ್ನವಾದಂತಹ ಒಂದು ಮುಗುಳು ನಗೆ ಆತನ ಮುಖವನ್ನು ಅಲಂಕರಿಸಿದೆ. ಕೆಂಪಾದ ಕಣ್ಗಳು, ಕಿರೀಟ, ಕುಂಡಲ ಇತ್ಯಾದಿಗಳನ್ನು ಧರಿಸಿದ್ದಾನೆ. ಅದನ್ನ ನಾವಲ್ಲಿ ನೋಡ್ತೇವೆ. ಅಲ್ಲಿ ಭೃತ್ಯ ಪ್ರಸಾದ ಅಭಿಮುಖಂ ಅಂತ, ಇದು ನಮ್ಮ ವೈಯಕ್ತಿಕ ಅನುಸಂಧಾನ ದೃಷ್ಟಿಯಿಂದಲೂ ಕೂಡ ಬಹಳ ಮಹತ್ವದ ಒಂದು ವಿಶೇಷಣ. ಈ ಭಗವಂತ ಯಾವತ್ತೂ ಕೂಡ ಎಲ್ರಿಗೂ ಅಭಿಮುಖನಾಗಿರ್ತಾನೆ. ಸೂರ್ಯ ಹೇಗೆ ಪ್ರತಿಯೊಬ್ಬರಿಗೂ ಅಭಿಮುಖನಾಗಿರ್ತಾನೋ ಹಾಗೆ ಭಗವಂತನು ಕೂಡ ಪ್ರತಿಯೊಬ್ಬರಿಗೂ ಅಭಿಮುಖನಾಗಿರ್ತಾನೆ. ನಾವು ಎಲ್ಲಿಯೇ ಇರಲಿ, ಮತ್ತೆ ಯಾವ ದಿಕ್ಕಿನಲ್ಲಿಯೇ ಇರಲಿ, ಯಾವ ಕಾಲದಲ್ಲಿಯೇ ಇರಲಿ, ಯಾವ ಅವಸ್ಥಾದಲ್ಲೇ ಇರಲಿ, ಅಲ್ಲಿ ನಮಗಾತ ಅಭಿಮುಖನಾಗಿರ್ತಾನೆ. ಇದು ನಾವು ಮಾಡಬೇಕಾದಂತಹ ಅನುಸಂಧಾನ. ಅವನು ಇದ್ದಾನೆ ಅಂತ ನಾವು ಕಾಣಬೇಕಷ್ಟೆ. ಈ ಭೀಷ್ಮ ಶರಶೈಯಲ್ಲಿ ಮಲಗಿ ತನ್ನ ಕೊನೆಯ ದಿನಗಳನ್ನು ಎಣಿಸ್ತಾ ಇರುವಾಗ ಅವನಿಗೆ ಅಭಿಮುಖನಾಗಿದ್ದ. ಒಂದು ಚಿಕ್ಕ ಮಗು, ಆಗ ತಾನೇ ಹುಟ್ಟುತ್ತಾ ಇರುವ ಮಗು, ಅದಕ್ಕೆ ಅಭಿಮುಖನಾಗಿರ್ತಾನೆ. ಇದು ಬಹಳ ಮಹತ್ವದ್ದು. ಮಗು ಹುಟ್ಟುತ್ತಾ ಇರುವ ಮಗು ಅನ್ನೋದು ಆ ಕಡೆ ಇರಲಿ, ಅದು ಆ ದ್ಯುಲೋಕದಿಂದ ಮಳೆಯ ಮೂಲಕ ಪುರುಷನಿಗೆ ಬಂದು, ಅನ್ನಕ್ಕೆ ಬಂದು, ಆಮೇಲೆ ಪುರುಷನಿಗೆ ಬಂದು, ಆಮೇಲೆ ಸ್ತ್ರೀಗೆ ಬರ್ತದಲ್ಲ, ಆ ಎಲ್ಲ ಹಂತದಲ್ಲಿಯೂ ಕೂಡ ಜೀವನಿಗೆ ಅನಾದಿ ಕಾಲದಿಂದ ಈತ ಅಭಿಮುಖನಾಗಿದ್ದಾನೆ. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ. ತುಂಬಾ ಸುಂದರವಾದಂಥ ವರ್ಣನೆ ಇದು. ನಮ್ಮ ಗೆಳೆಯಂದ್ರು ಯಾವತ್ತೂ ನಮಗೆ ಎದುರುಗಡೆ ಇರೋದಿಲ್ಲ. ಕೆಲವು ಬಾರಿ ಪಕ್ಕದಲ್ಲಿರ್ತಾರೆ, ಕೆಲವು ಬಾರಿ ಹಿಂದ್ಗಡೆ ಇರ್ತಾರೆ. ಆ ಗೆಳೆಯರನ್ನು ನಾವು ನೋಡಬೇಕು ಅಂದ್ರೆ ಪಕ್ಕಕ್ಕೆ ತಿರುಗಿ ನೋಡ್ಬೇಕಾಗ್ತದೆ, ಎಡಕ್ಕೋ ಬಲಕ್ಕೋ, ಅಥವಾ ಹಿಂತಿರುಗಿ ನೋಡ್ಬೇಕಾಗ್ತದೆ. ಭಗವಂತ ಯಾವತ್ತೂ ಕೂಡ ನಮ್ಮ ಎದುರಿಗೆ ಇದ್ದಾನೆ. ಇದು ಬಹಳ ಮಹತ್ವದ ಸಂಗತಿ. ಅವನನ್ನು ನಾವು ನೋಡ್ಲಿಕ್ಕೆ ಎಲ್ಲಿಯೂ ಕೂಡ ಆ ಕಡೆ ಈ ಕಡೆ ತಿರುಗಬೇಕಾದ ಅಗತ್ಯವೂ ಕೂಡ ಇಲ್ಲ. ಯಾವತ್ತೂ ನಮ್ಮ ಎದುರಿಗೆ ಆತ ಇರ್ತಾನೆ. ಇದನ್ನ ಶಾಸ್ತ್ರ ಹೀಗೆ ವರ್ಣನೆ ಮಾಡಿದೆ. ಅನಾದಿ ಕಾಲದಿಂದಲೂ ಇದ್ದಾನೆ. ಈ ಲಿಂಗದೇಹವೆಂಬ ದೇಹವನ್ನ, ವೃಕ್ಷವನ್ನ ಆಶ್ರಯಿಸಿಕೊಂಡು ಈ ಇಬ್ಬರು ಜೀವ ಮತ್ತು ಪರಮಾತ್ಮ ಎಂಬ ಹಕ್ಕಿಗಳು ಅನಾದಿ ಕಾಲದಿಂದಲೂ ಇದ್ದಾರೆ. ಅವನು ಸೃಷ್ಟಿಗೆ ಬಂದಾಗಲೂ ಆತನ ಜೊತೆಗಿದ್ದಾನೆ. ಮುಂದೆ ಅದೇ ನಾನು ಆವಾಗ ಹೇಳಿದಂತೆ ದ್ಯುಲೋಕದಿಂದ ಮಳೆಯ ಮೂಲಕ ಧಾನ್ಯಗಳಿಗೆ ಬಂದು, ಧಾನ್ಯದಿಂದ ಪುರುಷನಿಗೆ ಬಂದು, ಪುರುಷನಿಂದ ತಾಯಿಯವರೆಗೆ ಬರುವವರೆಗೂ ಆತನಿಗೆ ಅಭಿಮುಖನಾಗಿರ್ತಾನೆ. ಗರ್ಭ ಮೊಳೆಯಿತೆಂದರೆ ತಾಯಿಯ ಅಂಶ ಮತ್ತು ತಂದೆಯ ಅಂಶ ಎರಡೂ ಸೇರಿಕೊಂಡು ಗರ್ಭ ಮೊಳೆಯಿತು ಅಂದ್ರೆ ಅಲ್ಲಿಯೂ ಕೂಡ ಅಭಿಮುಖನಾಗಿರ್ತಾನೆ. ಆ ಜೀವನ ಎದುರಿಗೆ ಅವನು ಇದ್ದೇ ಇರ್ತಾನೆ, ತಾನೇ ಹುಟ್ಟುತ್ತಾನೆ. ಮತ್ತೆ ಪರೀಕ್ಷಿತನ ಉದಾಹರಣೆ ನಮಗೆಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ. ಪರೀಕ್ಷಿತನನ್ನು ಭಗವಂತ ಹೇಗೆ ಕಾಯ್ದ ಅಂತ ನಾವು. ಹೀಗೆ
ಹುಟ್ಟಿದ ಮೇಲೆ ಇಡೀ ಜೀವನವನ್ನು ನಾವು ಸಾಗಿಸುವಾಗ ಎಲ್ಲ ಹಂತದಲ್ಲಿಯೂ ಕೂಡ ಆತ ನಮಗೆ ಅಭಿಮುಖನಾಗಿರ್ತಾನೆ. ಅನಂತ ರೂಪಗಳಿಂದ ಆತ ನಮ್ಮ ಸುತ್ತಮುತ್ತಲೂ ಇರ್ತಾನೆ. ಸಾಯುವಾಗಲೂ ಕೂಡ ಭೀಷ್ಮನಿಗೆ ಮಾತ್ರ ಆತ ಅಭಿಮುಖನಾಗಿರುವುದಲ್ಲ, ನಮ್ಮಂಥವರಿಗೂ ಕೂಡ ಆತ ಅಭಿಮುಖನಾಗಿದ್ದೇ ಇರ್ತಾನೆ. ನಮ್ಮೆಲ್ಲರ ಪ್ರತಿಯೊಂದು ಹಂತದಲ್ಲಿಯೂ ಕೂಡ, ಇನ್ನೂ ಸೃಷ್ಟಿ ಆಗದೇ ಇರುವ ಅವಸ್ಥೆ, ಸೃಷ್ಟಿ ಆದಮೇಲಿನ ಸೃಜ್ಯಾವಸ್ಥೆ, ಮುಕ್ತಾವಸ್ಥೆ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಆತ ನಮಗೆ ಅಭಿಮುಖನಾಗಿದ್ದೇ ಇರ್ತಾನೆ. ಅದೇ ಭೃತ್ಯ ಪ್ರಸಾದಾಭಿಮುಖಂ ಅಂತ. ಮುಕ್ತಿಯಲ್ಲಿ ಈ ಎಲ್ಲ ಜೀವರಿಗೆ ಆತ ಅಭಿಮುಖನಾಗಿದ್ದಾನೆ ಅಂತ ಅನ್ನೋದೊಂದು ವಿಷಯ ಬೇರೆ. ಈ ಜಗತ್ತಿನಲ್ಲಿ ನಾವೇನು ಹುಟ್ಟಿದ್ದೇವೆ, ಇಲ್ಲಿಯೂ ಕೂಡ ಆತ ನಮಗೆ ಅಭಿಮುಖನಾಗಿರ್ತಾನೆ. ಇಲ್ಲಿ ಆತ ನಮಗೆ ಅಭಿಮುಖನಾಗಿದ್ದಾನೆ ಅಂತ ನಾವು ನಿರಂತರವಾಗಿ ಉಪಾಸನೆ ಮಾಡಿದರೆ ಮುಕ್ತಿಯಲ್ಲೂ ಕೂಡ ನಮಗೆ ಆತ ಅಭಿಮುಖನಾಗ್ತಾನೆ. ಅದು ಕೊನೆಯ ಹಂತ. ಹೀಗೆ ಭೃತ್ಯ ಪ್ರಸಾದಾಭಿಮುಖ. ಕೇವಲ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮೊದಲಾದ ಲೋಕಗಳಲ್ಲಿ ಮಾತ್ರ ಅಲ್ಲ, ಬೇರೆ ಲೋಕಗಳಲ್ಲಿ ಮುಕ್ತರಾದವರೇನಿದ್ದಾರೆ ಅವರಿಗೂ ಕೂಡ ಅಭಿಮುಖನಾಗಿರ್ತಾನೆ. ತನ್ನ ಕಣ್ಣೋಟವೆಂಬ ಅಮೃತವನ್ನು ಯಾವತ್ತೂ ನಮ್ಮ ಮೇಲೆ ಸುರಿಸ್ತಾ ಇರ್ತಾನೆ. ಅಂಥ ಭಗವಂತನನ್ನ ಈ ಚತುರ್ಮುಖ ಬ್ರಹ್ಮ ನೋಡಿದ ಅಂತ ಅಲ್ಲಿ ಕಾಣಿಸ್ತದೆ. ಇಲ್ಲಿ ಈ ಒಂದು ಶ್ಲೋಕ ಏನಿದೆ, 15ನೇ ಶ್ಲೋಕ, ಇದಕ್ಕೆ ಸಂಬಂಧಿಸಿದಂತೆ ಉಳಿದ ವ್ಯಾಖ್ಯಾನಕಾರರು ಹೇಳುವಂಥ ವಿವಾದದ ಅಂಶಗಳೇನೂ ಇಲ್ಲ. ಆದ್ದರಿಂದ ಆ ಶ್ಲೋಕಗಳನ್ನು ನಾವು ಇಲ್ಲಿಗ ಬಿಟ್ಟಿದ್ದೇನಷ್ಟೆ. ದೃಗಾಸವಂ ದೃಶಿ ಚಕ್ಷುಷಿ ಆಸವಃ ಅಮೃತಂ. ಅವನ ಕಣ್ಣಿನಲ್ಲೇ ಒಂದು ಅಮೃತ ಇದೆ. ಅಂಥ ಅಮೃತವನ್ನ ಆತ ನಮ್ಮ ಮೇಲೆ ಸುರಿಸ್ತಾ ಇದ್ದಾನೆ ಅಂತ ಅದರ ಅಭಿಪ್ರಾಯ. ಇನ್ನು ಮುಂದೆ ಈ ಅಧ್ಯರ್ಹಣೀಯಾಸನ ಮಾಸ್ಥಿತಂ ಪರಂ ಅಂತೇನು ಮಾತಿದೆಯಲ್ಲ, ಅದನ್ನ ನಾವು ನೋಡ್ಬೇಕಾಗುತ್ತೆ. ಭಗವಂತ ಅಲ್ಲಿ ಕೂತ್ಕೊಂಡಿದ್ದಾಗ ಆತನ ಸ್ವರೂಪದಿಂದ ಅಭಿನ್ನವಾದಂಥ ಅನೇಕ ಶಕ್ತಿಗಳು, ವಿಭೂತಿ ರೂಪಗಳು ಅವನನ್ನು ಸುತ್ತುವರೆದಿವೆ. ಹೀಗೆ ಸುತ್ತುವರೆದು ಅವೆಲ್ಲ ಆತನನ್ನು ಸೇವಿಸ್ತಾ ಇವೆ. ಭಗವಂತನನ್ನ ಉಳಿದವರು ಸೇವಿಸ್ತಾರೆ, ಇಲ್ಲಂತಲ್ಲ. ಮುಖ್ಯವಾಗಿ ಭಗವಂತ ತನ್ನ ಸೇವೆಯನ್ನು ತಾನೇ ಮಾಡ್ಕೋತಾನೆ. ಮಘವನ್ ಚಿತ್ರಮರ್ಚ ಅನ್ನುವಲ್ಲಿ ಪೂಜಾ ಕಾಲದಲ್ಲೂ ಕೂಡ ನಾವು ಅದನ್ನೇ ನೋಡ್ತೇವೆ. ಯಾವತ್ತೂ ಭಗವಂತನ ಪೂಜೆ ಅವನ ಮೂಲಕವೇ ನಡೀತದೆ. ಹೀಗೆ ಆ ಶಕ್ತಿಗಳೇನಿವೆ ಅಂತ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇದಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಇಚ್ಛಾದ್ಯಾಹ ಮೋಚಿಕಾದ್ಯಾಶ್ಚ ಅಣಿಮಾದ್ಯಾಶ್ಚ ಶಕ್ತಯಃ ಪ್ರತಿಷ್ಠಾ ವಾಸುದೇವಾದ್ಯಾಹ ದಾಮೋದರ ಪರಾಸ್ತಥಾ ಅಂಗಾನಿ ವಿಮಲಾದ್ಯಾಸ್ತು ಪ್ರಹ್ಯಾದ್ಯಾತ್ಮಾದಿಕಾಹ ಮತಾಹ ಏವಂ ಷೋಡಶಭಿಶ್ಚೈವ ಪಂಚಭಿಶ್ಚ ಹರಿಸ್ವಯಂ ಚತುರ್ಭಿಶ್ಚ ವೃತೋ ನಿತ್ಯಂ ತತ್ಸ್ವರೂಪಾಶ್ಚ ಶಕ್ತಯಃ ಇತಿ ಭಾಗವತ ತಂತ್ರ ಅಂತ ಆಚಾರ್ಯರು ಭಾಗವತ ತಂತ್ರವನ್ನು ಉದ್ಧರಿಸಿದ್ದಾರೆ. ಈ ಶ್ಲೋಕ ಏನಿದೆಯಲ್ಲ, ಇದನ್ನು ಕೇವಲ ನಾವು ಪ್ರವಚನ ರೂಪದಲ್ಲಿ ಕೇಳುವುದು ಮಾತ್ರ ಅಲ್ಲ, ನಿತ್ಯ ಈ ಭಗವಂತನ ಪೂಜಾ ಮಾಡುವಾಗ ಇದನ್ನೆಲ್ಲ ಶ್ಲೋಕಗಳನ್ನು ನಾವು ಈ ಭಾಗವತ ಶ್ಲೋಕವನ್ನು ಹಾಗೆ ಅಲ್ಲಿ ಬಂದಿರುವಂತಹ ಭಾಗವತ ತಂತ್ರದ ಶ್ಲೋಕವನ್ನು ಕೂಡ ನಾವು ಹೇಳಬಹುದು. ನಾವು ನಿತ್ಯ ಪೀಠ ಪೂಜಾ ಮಾಡ್ತೀವಲ್ಲ, ಆ ಪೀಠ ಪೂಜಾದಲ್ಲಿ ಕೊನೆಯ ಒಂದು ಹಂತದಲ್ಲಿ ವಿಮಲಾಯೈ ನಮಃ, ಉತ್ಕರ್ಷಿಣ್ಯೈ ನಮಃ, ಜ್ಞಾನಾಯೈ ನಮಃ, ಕ್ರಿಯಾಯೈ ನಮಃ, ಯೋಗಾಯೈ ನಮಃ, ಪ್ರಹ್ಯೈ ನಮಃ, ಸತ್ಯಾಯೈ ನಮಃ, ಈಶಾನಾಯೈ ನಮಃ, ಅನುಗ್ರಹಾಯೈ ನಮಃ, ಕೊನೆಗೆ ಶ್ರೀ ಲಕ್ಷ್ಮೀನಾರಾಯಣಸ್ಯ ಯೋಗಪೀಠಾತ್ಮನೆ ಶ್ರೀಮದ್ ಅನಂತಾಯ ನಮಃ ಅಂತ ಪೀಠ ಪೂಜಾ ಮಾಡ್ತೇವೆ. ಆ ಭಗವಂತ ಏನು ಈ ಒಂದು ಪದ್ಮದಲ್ಲಿ ಕೂತಿದ್ದಾನೆ, ರಮಾಮಯವಾದಂತಹ ಒಂದು ಪದ್ಮ, ಅದು 8 ದಳದ ಒಂದು ಪದ್ಮ. ಅದರ ಪೂರ್ವಾದಿ 8 ದಿಕ್ಕಿನಲ್ಲಿ ಕ್ರಮವಾಗಿ ಇಷ್ಟು ಜನ ಆ ದೇವಿಯರಿದ್ದಾರೆ. ಅವು ಆತನ ವಿಭೂತಿ ರೂಪಗಳು: ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ, ಸತ್ಯ ಮತ್ತು ಈಶಾನ ಅಂತ. ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕ್ರಮವಾಗಿ ಒಬ್ಬಳು ಛತ್ರವನ್ನು ಹಿಡಿದಿದ್ದಾಳೆ, ಮತ್ತೊಬ್ಬರು ಚಾಮರವನ್ನು ಹಿಡಿದಿದ್ದಾಳೆ. ಚಾಮರ ಅಂದ್ರೆ ಚಮರಿ ಮೃಗದ ಬಾಲದಿಂದ ಮಾಡಿದ ಒಂದು ಗಾಳಿ ಬೀಸುವಂಥ ಉಪಕರಣ. ವ್ಯಜನ ಅಂದ್ರೆ ಈ ಬೆತ್ತ ಮೊದಲಾದವುಗಳಿಂದ ಮಾಡಿದಂಥ ಬೀಸಣಿಕೆ. ಹೀಗೆ ಚಾಮರ,
ಅಂದ್ರೆ ಎಲ್ಲರಿಗೂ ಅರ್ಥ ಗೊತ್ತಾಗೇ ಆಗ್ತದೆ. ಚಮರಿ ಮೃಗದ ಬಾಲದಿಂದ ಮಾಡಿದ್ದು. ವ್ಯಜನ ಅಂದ್ರೆ ಬೀಸಣಿಗೆ, ದರ್ಪಣ ಅಂದ್ರೆ ಕನ್ನಡಿ, ಗಾನ, ನೃತ್ಯ, ವಾದ್ಯ, ಸ್ತೋತ್ರ, ಇಷ್ಟು ಸೇವೆಯನ್ನ ಈ 8 ಜನ ದೇವಿಯರು ಸಲ್ಲಿಸ್ತಾ ಇದ್ದಾರೆ. ಇವರ ನಡುವೆ ಆ ಭಗವಂತನ ಎದುರಿಗೆ ನಿಂತ್ಕೊಂಡು ಆ ಅನುಗ್ರಹ ಅನ್ನುವ ಶಕ್ತಿ ಇದೆ, ಅದು ಭಗವಂತನಿಂದ ಅಭಿನ್ನವಾದದ್ದೇ. ಇವರೆಲ್ಲರೂ ಏನು ಸೇವೆಯನ್ನು ಮಾಡ್ತಾ ಇದ್ದಾರೆ, ಆ ಸೇವೆಯನ್ನು ಭಗವಂತನಿಗೆ ಅದು ಸಲ್ಲಿಸ್ತಾ ಇದೆ, ಆ ಒಂದು ರೂಪ. ಇಷ್ಟು ರೂಪಗಳನ್ನ ಅಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಪೀಠ ಪೂಜಾದಲ್ಲಿ ನಿತ್ಯ ನಾವಿದನ್ನು ನೋಡ್ತೇವೆ. ಅಂಗಾನಿ ವಿಮಲಾದ್ಯಾಸ್ತು ಪ್ರಹ್ಯಾಧ್ಯಾತ್ಮಾದಿಕಾಹ ಮತಾಹ ಅಂತ ಅದನ್ನು ನೋಡ್ತೇವೆ. ಆದರೆ ಆಚಾರ್ಯರು ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಹೆಚ್ಚು ಅದನ್ನ ವಿವರಿಸಲಿಲ್ಲ. ಎಲ್ಲ ಆ ಹೆಸರುಗಳನ್ನು ಕೂಡ ವಿವರಿಸಿಲ್ಲ. ಅದನ್ನ ಬೇರೆ ಬೇರೆ ಗ್ರಂಥಗಳ ಮೂಲಕ, ವ್ಯಾಖ್ಯಾನಗಳ ಮೂಲಕ ನಾವು ತಿಳ್ಕೋಬೇಕಾಗ್ತದೆ. ಯಾವ ಶಕ್ತಿಗಳು ಏನು ಅಂತ ಸೂಕ್ಷ್ಮವಾಗಿ ಅವರು ಹೇಳಿದ್ದಾರೆ ಅಷ್ಟೆ. ಇಲ್ಲಿ ಈಗೇನು ಬಂದಿದೆ ಇದನ್ನ ಆಚಾರ್ಯರ ಭಾಗವತ ತಾತ್ಪರ್ಯವನ್ನು ಅನುಸರಿಸಿ ವ್ಯಾಖ್ಯಾನ ಮಾಡುವ ವಿಜಯಧ್ವಜರು ಮತ್ತು ಯಾದವಾರದ ವ್ಯಾಖ್ಯಾನ ಬೇರೆನೇ ಇದೆ. ಉಳಿದ ಶ್ರೀಧರರು, ವೀರರಾಘವರು ಮೊದಲಾದವರು ಮಾಡುವಂಥ ವ್ಯಾಖ್ಯಾನ ಬೇರೆನೇ ಇದೆ. ಅವರು ಇಲ್ಲಿ ವೃತಂ ಚತುಷೋಡಶ ಪಂಚಶಕ್ತಿಭಿಹಿ ಅಂತಿದೆ. ಚತುಷ್ ಅಂದ್ರೆ 4, ಚತುರ್ ಅಂದ್ರೆ 4, ಷೋಡಶ ಅಂದ್ರೆ 16, 20 ಆಯಿತು, ಮತ್ತು 5, ಒಟ್ಟು 25 ಶಕ್ತಿಗಳಿಂದ ಭಗವಂತ ಪರಿವೃತನಾಗಿದ್ದಾನೆ ಅಂತ ಅದಕ್ಕೆ ಅರ್ಥ ಮಾಡ್ತಾರೆ. ಅವು ಯಾವ 25 ಶಕ್ತಿಗಳು ಅಂದ್ರೆ, ನಾವು ಈಗೇನು ಈ ಪಂಚಮಹಾಭೂತಗಳು, ಪಂಚತನ್ಮಾತ್ರಗಳು ಮೊದಲಾದವುಗಳನ್ನು ನೋಡ್ತೀವಿ, ಅವೇ ಈ 25 ಶಕ್ತಿಗಳು. ಒಟ್ಟು ಆ 25 ಶಕ್ತಿಗಳಿಂದ ಆತ ಸೇವಿತನಾಗಿದ್ದಾನೆ ಅಂತ ಅರ್ಥ ಮಾಡ್ತಾರೆ. ಅದು ಈ ಚತಸ್ರಹ ಪ್ರಕೃತಿ, ಪುರುಷ, ಮಹತ್ವ ಮತ್ತು ಅಹಂಕಾರ. ಮೊದಲ 4 ಶಕ್ತಿಗಳು ಅಂದ್ರೆ ಪ್ರಕೃತಿ, ಪುರುಷ, ಮಹತ್ತತ್ವ ಮತ್ತು ಅಹಂಕಾರ ತತ್ವ. ಷೋಡಶ ಅಂದ್ರೆ ಮುಂದಿನ 16 ಅಂದ್ರೆ ಏಕಾದಶಿ ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು, ಮತ್ತೆ ಪಂಚಮಹಾಭೂತಗಳು, ಇವಿಷ್ಟು ಸೇರಿ 16. ಇನ್ನು 5 ಪಂಚತನ್ಮಾತ್ರಗಳು. ಹೀಗೆ ಒಟ್ಟು 16 ಶಕ್ತಿಗಳಿಂದ ಆತ ಆವೃತನಾಗಿದ್ದಾನೆ ಅಂತ ಹೀಗೆ ಅದನ್ನು ವರ್ಣನೆ ಮಾಡಿದ್ದಾರೆ. ಶ್ರೀಧರರಾಗಲಿ, ವೀರರಾಘವರಾಗಲಿ, ಮತ್ತೆ ರಾಧಾಕೃಷ್ಣರು ಮೊದಲಾದವರಾಗಲಿ ಎಲ್ಲರೂ ಕೂಡ ಈ ಥರ ವ್ಯಾಖ್ಯಾನ ಮಾಡ್ತಾರೆ. ಆದರೆ ನಾವಿದನ್ನ ಹೇಗೆ ತಿಳ್ಕೊಳ್ಬೇಕು, ಆಚಾರ್ಯರ ಭಾಗವತ ತಾತ್ಪರ್ಯಕ್ಕನುಗುಣವಾಗಿ ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಈಗ ನಾವು ನೋಡಬೇಕು. ಮತ್ತೆ ಅದರಲ್ಲೂ ಕೂಡ ಆಚಾರ್ಯರು ಆ 4 ಮತ್ತೆ 16 ಹಾಗೆ 5 ಅಂತ ಅನ್ನೋದನ್ನ 2 ರೀತಿಯಾಗಿ ತೋರಿಸಿಕೊಟ್ಟಿದ್ದಾರೆ. ಈ ಭಾಗವತ ತಾತ್ಪರ್ಯದಲ್ಲೇ ಆ ಥರ 2 ಥರದ ವಿವರಣೆಯೂ ಕೂಡ ಬಂದಿದೆ. ಇಚ್ಛಾದ್ಯಾಹ ಮೋಚಿಕಾದ್ಯಾಶ್ಚ ಅಣಿಮಾದ್ಯಾಶ್ಚ ಶಕ್ತಯ. ಇಚ್ಛಾ, ಜ್ಞಾನ, ಕ್ರಿಯಾ, ಬಲ ಅಂತ 4 ಶಕ್ತಿಗಳು. ಅದನ್ನ ಇಚ್ಛಾದ್ಯಾಹ ಅಂತ ಹೀಗೆ ಹೇಳಿರೋದು. ಇಚ್ಛಾ ಅಂದ್ರೆ ಮಾಡಬೇಕೆಂಬ ಅಪೇಕ್ಷೆ, ಜ್ಞಾನ ಅಂದ್ರೆ ಅದಕ್ಕೆ ಬೇಕಾದ ಜ್ಞಾನ, ಕ್ರಿಯಾ ಅಂದ್ರೆ ಆಕ್ಷನ್ ಅಂತ ಅರ್ಥ, ಬಲ ಅಂದ್ರೆ ಅದಕ್ಕೆ ಬೇಕಾದ ಶಕ್ತಿ. ಇಷ್ಟು 4 ಶಕ್ತಿಗಳು. ಮೋಚಿಕಾ ಸೂಕ್ಷ್ಮ, ಸೂಕ್ಷ್ಮಾಮೃತ, ಜ್ಞಾನಾಮೃತ, ಆಪ್ಯಾಯಿನಿ, ವ್ಯಾಪನಿ, ವ್ಯೋಮರೂಪಿಣಿ, ಅನಂತ, ಅಣಿಮ, ಮಹಿಮಾ, ಗರಿಮಾ, ಲಘಿಮಾ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಅಂತ ಒಟ್ಟು 16 ಶಕ್ತಿಗಳು. ಇವು ಮೋಚಿಕಾದ್ಯಾಶ್ಚ ಅಂತ ಇಷ್ಟೇ ಹೇಳಿದ್ದಾರೆ ಆಚಾರ್ಯರು. ಮೋಚಿಕಾದ್ಯಾಹ, ಅಣಿಮಾದ್ಯಾಹ ಅಂತ. ಮೋಚಿಕ ಅಂದ್ರೆ ನಮ್ಮನ್ನು ಬಿಡಿಸುವಂಥದ್ದು, ಸೂಕ್ಷ್ಮ ಅಂದ್ರೆ ಅತ್ಯಂತ ಸೂಕ್ಷ್ಮವಾದದ್ದು ಅಂತ ಹೀಗೆಲ್ಲ ಸ್ವಲ್ಪ ಸ್ವಲ್ಪ ಅದಕ್ಕೆ ವ್ಯತ್ಯಾಸ ಹೇಳಲಿಕ್ಕೆ ಅನೇಕ ವ್ಯಾಖ್ಯಾನಕಾರರು ಪ್ರಯತ್ನ ಪಟ್ಟಿದ್ದಾರೆ. ಕೆಲವುದಕ್ಕೆ ವ್ಯಾಖ್ಯಾನ ನಮಗೆ ಸ್ಪಷ್ಟ ಆಗ್ತದೆ, ಕೆಲವು ವ್ಯಾಖ್ಯಾನಗಳು ಸ್ಪಷ್ಟ ಆಗೋದಿಲ್ಲ. ಆಪ್ಯಾಯಿನಿ ನಮ್ಮ ಹೃದಯವನ್ನು ತುಂಬಿಸುವಂಥದ್ದು, ವ್ಯಾಪಿನಿ ಎಲ್ಲ ಕಡೆ ಇರುವಂಥದ್ದು, ವ್ಯೋಮರೂಪಿಣಿ ಆಕಾಶದಂತೆ ಇರುವಂಥದ್ದು ಅಂತ ಹೀಗೆ ಹೇಳ್ತಾರೆ. ಅನಂತ ಅಂದ್ರೆ ಅನಂತವಾದದ್ದು. ಅಣಿಮಾ, ಮಹಿಮಾ ಇವೆಲ್ಲ ನಮ್ಗೆ ಗೊತ್ತಿದೆ. ಅಣಿಮಾ ಅಂದ್ರೆ ಚಿಕ್ಕ ರೂಪವನ್ನು ತಾಳುವುದು, ಮಹಿಮಾ ಅಂದ್ರೆ ದೊಡ್ಡ ರೂಪವನ್ನು ತಾಳುವುದು, ಗರಿಮಾ ಅಂದ್ರೆ ಭಾರ, ಲಘಿಮಾ ಅಂದ್ರೆ ಹಗುರ ಆಗಿರುವಿಕೆ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಇವುಗಳನ್ನೆಲ್ಲ ಮುಂದೆ ನಾವು 11ನೇ ಸ್ಕಂದದಲ್ಲಿ ನೋಡೋರಿದ್ದೀವಾದ್ರಿಂದ ಈಗ ಅದ್ರ ಬಗ್ಗೆ ಹೆಚ್ಚು ಹೇಳಲಿಲ್ಲ. ಈ 8 ಸಿದ್ಧಿಗಳು ಎಲ್ಲ ಕಡೆ ಪ್ರಸಿದ್ಧ. ಇನ್ನೊಬ್ಬರ ಮೇಲೆ ಹಿಡಿತ ಸಾಧಿಸುವಿಕೆ, ಹೀಗೆಲ್ಲ ಅದಕ್ಕೆ ಅರ್ಥ ಹೇಳ್ತಾರೆ. ಇದು ಹೀಗೆ 16 ಶಕ್ತಿಗಳು. ಅಥವಾ 16 ಅನ್ನೋದನ್ನು ಇನ್ನೊಂದು ರೀತಿಯಿಂದ ಹೇಳಬಹುದಂತೆ. ಅದು ಹೇಗೆಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ ಅಂತ
ನಾವು ದಾಮೋದರನವರೆಗೆ ಪರಿಗಣನೆ ಮಾಡಿದರೆ ಅದು ಅಲ್ಲೂ ಕೂಡ 16 ಆಗ್ತವೆ. ಕೇಶವಾದಿ ಒಟ್ಟು 24 ನಾಮಗಳಿವೆ. ಆ 24 ನಾಮಗಳಲ್ಲಿ 12 ನಾಮಗಳನ್ನು ತಗೊಳ್ಬೇಕು ದಾಮೋದರನವರೆಗೆ. ಅದನ್ನೇ ದಾಮೋದರ ಪರಾಹ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿರೋದು. ಕೇಶವದಿಂದ ಪ್ರಾರಂಭ ಮಾಡಿ ದಾಮೋದರನವರೆಗೆ 12, ವಾಸುದೇವದಿಂದ ಪ್ರಾರಂಭ ಮಾಡಿ ಅನಿರುದ್ಧನವರೆಗೆ 4, ಅವು ಕೂಡ 16 ಆಗ್ತವೆ. ಇನ್ನು ಅಂಗಾನಿ ವಿಮಲಾದ್ಯಾಸ್ತು ಪ್ರಹ್ಯಾದಿ ಆತ್ಮಾದಿಕಾಹ ಮತಾಹ ಅಂತ ಇನ್ನೊಂದು ಇದನ್ನು ಹೇಳಿದ್ದಾರೆ. ಈ ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಅಂತ ಇದು ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ ಮಾಡುವಾಗ ನಾವು ಹೇಳ್ತೇವೆ. ಆ 5 ಶಕ್ತಿಗಳು, ಇವು 5 ಶಕ್ತಿಗಳನ್ನು ಪರಿಗಣನೆ ಮಾಡಬಹುದು. ಅಥವಾ ವಿಮಲ ಅನ್ನುವ ಮೊದಲಾದ 5 ಶಕ್ತಿಗಳನ್ನು ಪರಿಗಣನೆ ಮಾಡಬಹುದು. ಆತ್ಮ ಅಲ್ಲಿ ಆತ್ಮಾದಿಕಾಹ ಮತ ಅಂತ ಹೇಳಿದ್ದಾರೆ. ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ 4 ಶಕ್ತಿಗಳು ಅಂತ ಈಗಿನ ಪರಿಗಣನೆ ಮಾಡಿದ್ದಾರೆ. ಒಟ್ಟಾರೆ ಇದನ್ನೆಲ್ಲ ಸಂಗ್ರಹ ಮಾಡಿದಾಗ ಈ 16 ಅನ್ನೋದನ್ನ 2 ರೀತಿಯಾಗಿ ಹೇಳ್ಬೋದು, 5 ಅನ್ನೋದನ್ನ 2 ರೀತಿ ಹೇಳ್ಬೋದು, ಹಾಗೆ 4 ಅನ್ನೋದನ್ನು ಕೂಡ 2 ಥರ ಹೇಳ್ಬೋದು. ಅದು ಹೇಗೆ ಅಂದರೆ ಇನ್ನೊಂದ್ಸರಿ ಕೊನೆಗೆ ಹೇಳಿ ಅದರದ್ದು ಉಪಸಂಹಾರ ಮಾಡ್ತೇನೆ. ಮೋಚಿಕಾ ಮೊದಲಾದ 8 ಅದನ್ನ ಈ ವ್ಯಾಖ್ಯಾನಗಳಲ್ಲಿ ಎಲ್ಲರೂ ಹೇಳೇ ಇದ್ದಾರೆ. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳದೆ ಹೋದ್ರು ಕೂಡ ವ್ಯಾಖ್ಯಾನದಲ್ಲೆಲ್ಲರೂ ಹೇಳಿದ್ದಾರೆ. ಮೋಚಿಕಾ, ಸೂಕ್ಷ್ಮ, ಸೂಕ್ಷ್ಮಾಮೃತ ಇತ್ಯಾದಿ. ಅಣಿಮಾ ಮೊದಲಾದ 8 ಇವಿಷ್ಟು ಸೇರಿ 16 ಆದವು. ಈ 16 ಅನ್ನೋದನ್ನ ಇನ್ನೊಂದು ಥರ ಹೇಳ್ಬೋದು. ನಮಗೆ ಒಟ್ಟು 8 + 8 16 ಆಗಬಹುದು, ಅಥವಾ 4 + 12 ಅದು 16 ಆಗಬಹುದು. ಈ ವಾಸುದೇವಾದಿ 4, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 4, ಕೇಶವನಿಂದ ತೊಡಗಿ ದಾಮೋದರವರೆಗೆ 12, ಒಟ್ಟು 16 ಆಗ್ತವೆ. ಈಗ 16 ಅನ್ನೋದನ್ನ 2 ಥರ ಹೇಳ್ಬೋದು. ಇನ್ನು ಕೃದ್ಧೋಲ್ಕ ಮೊದಲಾದ 5 ಅದನ್ನ ತಿಳ್ಕೋಬಹುದು. ಅಥವಾ 5 ಅನ್ನೋದನ್ನ ಇನ್ನೊಂದು ಥರ ಹೇಳ್ಬೋದು. ವಿಮಲಾ, ಉತ್ಕರ್ಷಣಿ, ಜ್ಞಾನ, ಕ್ರಿಯಾ ಮತ್ತು ಯೋಗ ಅಂತ ಹೇಳಿ. ಹೀಗೆ 5 ಅನ್ನೋದರ ಲೆಕ್ಕಾಚಾರ 2 ಬಗೆ ಆಯಿತು. ಇನ್ನು 4 ಅನ್ನೋದನ್ನು ಕೂಡ 2 ಬಗೆಯಾಗಿ ಹೇಳ್ಬೋದು. ಪೃಥ್ವಿ, ಸತ್ಯ, ಈಶಾನ, ಅನುಗ್ರಹ ಅಂತ 4, ಅಥವಾ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ 4. ಹೀಗೆ 4 2 ಬಗೆಯಾಗಿ, 5 2 ಬಗೆಯಾಗಿ, ಹಾಗೆ 16 2 ಬಗೆಯಾಗಿ ಹೇಳ್ಬೋದು. ಇದು ಆಚಾರ್ಯರು ನಮಗೆ ಕೊಟ್ಟಿರುವಂತಹ ವಿವರ. ಇವಿಷ್ಟು ಶಕ್ತಿಗಳು ಭಗವಂತನ ಸ್ವರೂಪ ಶರೀರದಿಂದ ಅಭಿನ್ನವೇ ಆದಂತಹ ಶಕ್ತಿಗಳಿವೆ. ಈ ಶಕ್ತಿಗಳು ಭಗವಂತನನ್ನ ಸುತ್ತುವರೆದಿವೆ. ಇವು ಭಗವಂತನ ಆವರಣ ಆಗಿವೆ. ಅಂದರೆ ಅವನ ಸುತ್ತಲೂ ಇವೆಲ್ಲವೂ ಇರ್ತವೆ. ಅವಷ್ಟೇ ಆವರಣ ಮಾತ್ರ ಆಗಿರುವುದಲ್ಲ, ಆತನ ಸ್ವರೂಪ ಶಕ್ತಿಗಳು ಕೂಡ ಇವಾಗಿವೆ ಅಂತ ಹೀಗದರ ತಾತ್ಪರ್ಯ. ಇದಕ್ಕೆ ಈ ವೀರರಾಘವರು, ಶ್ರೀಧರರು, ಶುಕದೇವ, ವಲ್ಲಭ ಮೊದಲಾದವರೆಲ್ಲ ಪಂಚವಿಂಶತಿ ತತ್ವಗಳು ಅಂತ ವರ್ಣನೆ ಮಾಡ್ತಾರೆ. ಅವು ಆದರೆ ಮುಕ್ತ ಲೋಕದಲ್ಲಿ ಅವು ಇರೋದಿಲ್ಲ. ಆದರೆ ವಿಶ್ವನಾಥರು ಹೇಳ್ತಾರೆ ಪ್ರಕೃತಿ ಮೊದಲಾದ 25 ತತ್ವಗಳು ಇರ್ತವೆ, ಆದರೆ ಅವು ಬಂಧಕ ಆಗಿರುವುದಿಲ್ಲ. ಆದ್ರಿಂದ ಅದನ್ನ ಅಲ್ಲಿ ವರ್ಣನೆ ಮಾಡಿದರೆ ಏನು ತಪ್ಪಿಲ್ಲ ಅಂತ ವಿಶ್ವನಾಥರ ವ್ಯಾಖ್ಯಾನ ಇದೆ. ಮತ್ತೆ ಈ ವಿಶ್ವನಾಥ ಜೀವ ಗೋಸ್ವಾಮಿ ಮೊದಲಾದವರ ವ್ಯಾಖ್ಯಾನದಂತೆ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ ಹೀಗೆ ಹೇಳ್ತಾರೆ. 16 ಶಕ್ತಿಗಳು ಅಂದರೆ ನಂದ, ಸುನಂದ, ಜಯ, ವಿಜಯ ಮೊದಲಾದ ದ್ವಾರಪಾಲಕರು ಅಂತ ಇನ್ನು ಕೆಲವರು ಅಭಿಪ್ರಾಯ ಪಡ್ತಾರೆ. 5 ಶಕ್ತಿಗಳು ಅಂದರೆ ಕೂರ್ಮ, ನಾಗರಾಜ, ಗರುಡ, ಛಂದಸ್ಸು, ಮಂತ್ರ ಮೊದಲಾದ 5 ಪೀಠಗಳು ಅಂತಲೂ ವಿವರಣೆ ಕೊಡ್ತಾರೆ. ಆದರೆ ವಸ್ತುತಃ ಈ ಭಗವಂತನ ಸ್ವರೂಪಭೂತವಾದ ಶಕ್ತಿಗಳು ಅಂದರೆ ಯಾವುದನ್ನು ಪರಿಗಣನೆ ಮಾಡಬೇಕು ಅಂದರೆ ಅದು ನಮಗೆ ಈ ಭಾಗವತ ತಾತ್ಪರ್ಯದಿಂದ ಗೊತ್ತಾಗ್ತದೆ. ನಂದ, ಸುನಂದ ಮೊದಲಾದವರು ಭಗವಂತನ ಅನುಚರರೇ ಹೊರತು ಅವರು ಭಗವಂತನ ಸ್ವರೂಪಭೂತರಾದವರಲ್ಲ. ಆದ್ದರಿಂದ ಅವರನ್ನು ಇಟ್ಕೊಳ್ಬಾರ್ದು. ಭಗವಂತನ ಸ್ವರೂಪ ಶರೀರದಿಂದ ಅಭಿನ್ನವಾದಂಥ ತತ್ವಗಳನ್ನೇ ನಾವಲ್ಲಿ ಸ್ವೀಕಾರ ಮಾಡಬೇಕು ಅಂತ ಅದರ ತಾತ್ಪರ್ಯ ಗೊತ್ತಾಗ್ತದೆ. ಅಲ್ಲಿ ಅಧ್ಯರ್ಹಣೀಯಾಸನಂ ಅಂತ ಬಂದಿದೆ. ಅಧ್ಯರ್ಹಣೀಯ ಅಂದರೆ ತುಂಬ ಪೂಜ್ಯವಾದ, ಎಲ್ಲರಿಂದ ಅವನ ಆಸನವೇ, ಭಗವಂತನ ಆಸನವೇ ಎಲ್ಲರಿಂದಲೂ ಕೂಡ ಪೂಜ್ಯವಾದದ್ದು. ಅನಂತಾತ್ಮಕವಾದ ಆಸನ, ಈ ಶೇಷ ಪರ್ಯಂಕದ ಮೇಲೆ ಅವನಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಈ ಯಾದವಾರ್ಯರು, ವಿಜಯಧ್ವಜರು ಮೊದಲಾದವರು ಆ ಶಕ್ತಿಗಳ ಬಗ್ಗೆ ಏನು ಹೇಳಿದ್ದಾರೆ ಅದನ್ನೇ ಈಗ ಸಂಗ್ರಹ ಮಾಡಿ ಹೇಳಿದ್ದೇನೆ. ಆದ್ದರಿಂದ ಅಲ್ಲಿರುವಂತಹ ಪ್ರತಿಯೊಂದನ್ನು ನಾನೀಗೇನು ಓದಲಿಕ್ಕೆ ಹೊರಟಿಲ್ಲ.
ಮೂಲೈ ಸ್ವೈ ಸ್ವರೂಪಭೂತೈ ಭಗೈ ಐಶ್ವರ್ಯಾದಿ ಷಡ್ಗುಣೈ ಇತರತ್ರ ಪುರುಷೇಶು ಅಧ್ರುವೈ. ಇಲ್ಲಿ ಈ ಭಗವಂತನನ್ನು ನಾವು ಉಪಾಸನೆ ಮಾಡುವಾಗ ಇನ್ನೊಬ್ಬರಲ್ಲಿ ಯಾರಲ್ಲಿಯೂ ಲಕ್ಷ್ಮೀದೇವಿಯಿಂದ ತೊಡಗಿ ಮತ್ತಾರಲ್ಲೂ ಕಾಣದೇ ಇರುವಂತಹ ವಿಶಿಷ್ಟ ಗುಣಗಳನ್ನು ಹೊಂದಿದವನು, ವಿಶಿಷ್ಟ ಶಕ್ತಿಯನ್ನು ಹೊಂದಿದವನು ಅಂತ ಆತನನ್ನು ಉಪಾಸನೆ ಮಾಡಬೇಕು. ಅವನು ಇತರರಲ್ಲಿ ಅವನ ಎಲ್ಲ ಗುಣಗಳು ಕಾಣಿಸುವುದೇ ಇಲ್ಲ. ಕಂಡರೂ ಕೂಡ ಅವು ಅಧ್ರುವಗಳಾಗಿರ್ತವೆ. ಅವನಲ್ಲಿ ಶಾಶ್ವತವಾಗಿ ಆ ಉಳಿದ ಯಾರಲ್ಲೂ ಕೂಡ ಅವು ಕಾಣಿಸೋದಿಲ್ಲ. ಅದನ್ನೇ ಅವನ ಕಡೆ ಭಾಗವತದಲ್ಲಿ ಏವಂ ವಿಮೃಶ್ಯ ಅವ್ಯಭಿಚಾರಿ ಸದ್ಗುಣಂ ಅಂತ ಲಕ್ಷ್ಮೀದೇವಿ ಆ ಭಗವಂತನ ಬಗ್ಗೆ ಧ್ಯಾನ ಮಾಡಿದ್ದನ್ನು ಹೇಳ್ತಾರೆ. ಲಕ್ಷ್ಮೀದೇವಿ ಇತರರನ್ನೆಲ್ಲ ಕಡೆಗಣಿಸಿ ಭಗವಂತನನ್ನೇ ಸ್ವೀಕಾರ ಮಾಡಿದ್ದಲ್ಲ. ಯಾಕೆ ಅಂದ್ರೆ ಅವರೆಲ್ಲರೂ ವ್ಯಭಿಚಾರಿ ಸದ್ಗುಣರು, ಭಗವಂತ ಒಬ್ಬ ಅವ್ಯಭಿಚಾರಿ ಸದ್ಗುಣ. ಇದು ನಿತ್ಯ ನಾನು ಅವ್ಯಭಿಚಾರಿ ಸದ್ಗುಣಾಯ ನಮಃ ಇದೊಂದು ಶಬ್ದ ಈ ಭಾಗವತವನ್ನು ಬಿಟ್ಟರು ಇನ್ನೆಲ್ಲಿಯೂ ಯಾವ್ದು ಕಡೆನೂ ಕೂಡ ಬಂದಿಲ್ಲ. ಗುಣಭೃತ್, ನಿರ್ಗುಣ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಹೀಗೆಲ್ಲ ಬೇಕಾದಷ್ಟು ಕಡೆ ಬಂದಿರ್ತದೆ. ಸಗುಣ ಅಂತೆಲ್ಲ ಬಂದಿರ್ತದೆ. ಅವ್ಯಭಿಚಾರಿ ಸದ್ಗುಣಂ ಭಗವಂತಂ ನಿರೀಕ್ಷೆ ಅಂತ ಭಾಗವತದಲ್ಲಿ ಏನು ಬಂದಿದೆ ಮುಂದೊಂದು ಕಡೆ 8ನೇ ಸ್ಕಂದದಲ್ಲಿ, ಅದನ್ನ ಈಗ ನೆನಪು ಮಾಡ್ಕೋತಿದ್ದೇನೆ. ನಮ್ಮ ಎಲ್ಲ ಗುಣಗಳೇನಿವೆ, ನಮ್ಮ ದೇಹದ ಸೌಂದರ್ಯ, ನಮ್ಮ ಜ್ಞಾನ, ನಮ್ಮ ಕರುಣೆ, ನಮ್ಮ ಸಜ್ಜನಿಕೆ, ಹೀಗೆ ಅಂತರಂಗದ ಮತ್ತು ಬಹಿರಂಗದ ಅನೇಕ ಸದ್ಗುಣಗಳೇನಿವೆ, ಈ ಎಲ್ಲ ಸದ್ಗುಣಗಳು ಕೂಡ ವ್ಯಭಿಚಾರಿ ಸದ್ಗುಣಗಳು. ನಮ್ಮದು ಒಂದು ಕಾಲದಲ್ಲಿ ಇರ್ತವೆ, ಇನ್ನೊಂದು ಕಾಲದಲ್ಲಿ ಇರೋದಿಲ್ಲ. ಒಂದು ಸೌಂದರ್ಯವನ್ನೇ ತಗೊಂಡ್ರೆ ಸೌಂದರ್ಯ, ಸೌಕುಮಾರ್ಯ ಮೊದಲಾದ ಗುಣಗಳು ಬಾಲ್ಯದಲ್ಲಿ ಯೌವನದಲ್ಲಿ ಏನಿರ್ತವೆ ಅದು ಮಧ್ಯ ವಯಸ್ಸಿನಲ್ಲಿ ಅವು ಕಣ್ಮರೆ ಆಗ್ತವೆ. ವಾರ್ಧಕ್ಯ ಬಂದಾಗ ಅದಂತೂ ವಿರುದ್ಧವೇ ಆಗಿಬಿಟ್ಟಿರ್ತದೆ. ದೇಹದ ಗುಣಗಳು ಇರೋದಿಲ್ಲ. ನಮ್ಮಲ್ಲಿ ಯಾವ ಸದ್ಗುಣಗಳಿದ್ದವು, ಒಂದು ಕಾಲದಲ್ಲಿ ನಾವು ಧಾರ್ಮಿಕರಾಗಿ ಬದುಕ್ತೇವೆ, ಮತ್ತೊಂದು ಕಾಲದಲ್ಲಿ ಕಾಲ ಪಲ್ಲಟ ಆದಾಗ ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಲಿಕ್ಕಾಗದೆ ನಮ್ಮ ಧಾರ್ಮಿಕ ಸ್ವಭಾವ ನಮ್ಮನ್ನು ಕೈ ಬಿಟ್ಟು ಹೋಗ್ತದೆ. ಹೀಗೆ ಇವೆಲ್ಲ ಗುಣಗಳು ಕೂಡ ಒಂದ್ಯಾವುದು ದೇಶದಲ್ಲಿ ಕಾಣಿಸ್ತವೆ, ಇನ್ನೊಂದು ಕಾಲದಲ್ಲಿ ಕಾಣಿಸ್ತವೆ, ಮತ್ತೊಂದು ಕಾಲದಲ್ಲಿ ಕಾಣಿಸೋದಿಲ್ಲ. ಹೀಗೆ ನಮ್ಮ ಗುಣಗಳನ್ನ ನಾವಾಗಲಿ ನಮ್ಮಲ್ಲಿ ಯಾವ ಗುಣಗಳನ್ನು ನಾವು ಮೆಚ್ಚಿಕೊಂಡಿದ್ದೇವೆ, ಇಂಥ ಗುಣವಂತರು ಅಂತ ನಮ್ಮನ್ನು ನಾವು ನಂಬಿಕೊಂಡು ಹೆಮ್ಮೆ ಪಟ್ಟಿದ್ದೀವಿ, ಅಹಂಕಾರ ಪಟ್ಟಿದ್ದೀವಿ, ಯಾವ ಸದ್ಗುಣಗಳು ಅಂತ ಜನ ನಮ್ಮನ್ನ ಆರಾಧಿಸ್ತಿರ್ತಾರೆ, ಇದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು, ಇನ್ನೊಬ್ರು ವಿಚಾರ ಮಾಡಬೇಕು. ನಾವೆಲ್ಲರೂ ವ್ಯಭಿಚಾರಿ ಸದ್ಗುಣಗಳು. ಸದ್ಗುಣಗಳು ನಮ್ಮಲ್ಲಿ ಇಲ್ಲ ಅಂತಲ್ಲ, ಅವೆಲ್ಲವೂ ಕೂಡ ವ್ಯಭಿಚಾರಿ ಸದ್ಗುಣಗಳು. ಒಂದು ಕಾಲದಲ್ಲಿ ಇರ್ತವೆ, ಇನ್ನೊಂದು ಕಾಲದಲ್ಲಿ ಇರೋದಿಲ್ಲ. ಒಂದು ಹಂತದಲ್ಲಿ ಇರ್ತವೆ, ಇನ್ನೊಂದು ಹಂತದಲ್ಲಿ ಇರೋದಿಲ್ಲ. ಪೂರ್ಣವಾಗಿರೋದಿಲ್ಲ. ಬೇರೆ ಯಾವಾಗ ಇರ್ತಾವೋ ಆವಾಗ ಪೂರ್ಣವಾಗಿಯೂ ಇರೋದಿಲ್ಲ. ಆದರೆ ಭಗವಂತನ ಆ ದೇಹದ ಸೌಕುಮಾರ್ಯ, ಸೌಂದರ್ಯ, ಅದಕ್ಕೆ ಇದನ್ನೆಲ್ಲ ವರ್ಣನೆ ಮಾಡ್ತಿರುವುದು ಅದಕ್ಕಾಗಿ. ಅಂಥ ಅದ್ಭುತವಾದ ಮುಗುಳ್ನಗೆ, ಆತ ಕೂತ್ಕೊಂಡಿರುವಂತಹ ಆಸನ, ಆತನ ವೈಭವ, ಪೀತಾಂಬರ, ಈ ವೈಭವ ಇದು ಯಾವುದಕ್ಕೂ ಕೂಡ ಯಾವ ಕಾಲಕ್ಕೂ ಚ್ಯುತಿ ಇಲ್ಲ. ಲಕ್ಷ್ಮೀದೇವಿ ಯಾವತ್ತೂ ಕೂಡ ಆತನ ಎದೆಯಲ್ಲಿದ್ದಾಳೆ. ಆ ಲಕ್ಷ್ಮೀ ವಾನ್ ಅಂತ ಅವನೇನು ಕರೀತಾರೆ ವಿಷ್ಣು ಸಹಸ್ರನಾಮದಲ್ಲಿ, ಆ ಗುಣವೂ ಕೂಡ ಅದಕ್ಕೆ ಯಾವತ್ತೂ ಚ್ಯುತಿ ಇಲ್ಲ. ನಮ್ಮದೆಲ್ಲ ಹಾಗಲ್ಲ. ನಾವು ಸಪತಿಗಳಾಗಿರುವಿಕೆ ನಮ್ಮದೇನು ಗುಣ ಇದೆ, ಒಂದು ಕಾಲದಲ್ಲಿ ಇರ್ತದೆ, ಇನ್ನೊಂದು ಕಾಲದಲ್ಲಿ ಇರೋದಿಲ್ಲ. ಹೀಗೆ ಭಗವಂತ ಅವ್ಯಭಿಚಾರಿ ಸದ್ಗುಣ. ಯಾವ ದೇಶದಲ್ಲೂ, ಯಾವ ಕಾಲದಲ್ಲೂ, ಯಾವ ಹಂತದಲ್ಲೂ, ಯಾವ ದೃಷ್ಟಿಕೋನದಿಂದಲೂ ಆ ಗುಣಗಳಿಗೆ ಚ್ಯುತಿ ಇಲ್ಲ. ಅದನ್ನೇ ಇಲ್ಲಿ ಅಧ್ರುವೈಹಿ, ಇತರತ್ರ ಅಧ್ರುವೈಹಿ, ಬೇರೆಯವರಲ್ಲಿ ಸ್ಥಿರವಾಗಿ ಕಾಣದ, ಸ್ವೈಹಿ ಭಗೈಹಿ, ತನ್ನದೇ ಆದ ಗುಣಗಳಿಂದ ಆತ ಶೋಭಿಸ್ತಾ ಇದ್ದಾನೆ. ಸ್ವಯೇವ ಧಾಮನ್, ಅವನಿಗೆ ಮಹತ್ವವನ್ನು ತಂದುಕೊಡ್ಲಿಕ್ಕೆ, ಆತನಿಗೊಂದು ವೈಶಿಷ್ಟ್ಯವನ್ನು ತಂದುಕೊಡ್ಲಿಕ್ಕೆ ಮತ್ಯಾವುದೇ ಶಕ್ತಿ ಬೇಕಾಗಿಲ್ಲ, ಲಕ್ಷ್ಮೀದೇವಿಯೂ ಬೇಕಾಗಿಲ್ಲ. ಎಲ್ಲವೂ ಕೂಡ ಆತನದೇ ಆದಂಥ ಒಂದು ವೈಭವ. ಅದು ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ಅದಕ್ಕೆ ಅದನ್ನ ಉಪನಿಷತ್ತು ವರ್ಣನೆ ಮಾಡೋದು. ಇಂಥ ಭಗವಂತನನ್ನ ಆ ಚತುರ್ಮುಖ ಬ್ರಹ್ಮದೇವ ಕಂಡ ಅಂತ ಅದರ ತಾತ್ಪರ್ಯ ಇದೆ. ಸ್ವೈಹಿ ಭಗೈಹಿ ಐಶ್ವರ್ಯಾದಿಭಿಶ್ಚ ಯುಕ್ತಂ, ಇಂಥ ಎಲ್ಲ ಐಶ್ವರ್ಯಾದಿಗಳಿಂದ ಅವನು ಪರಿವರ್ತನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅದರೊಂದಿಗೆ ಈ 16ನೇ ಶ್ಲೋಕದ ವಿವರ ಸಮಾಪ್ತ ಆಗ್ತದೆ. ಇದಕ್ಕೂ ಕೂಡ ಈ ಯಾದವೇಂದ್ರರು ಮತ್ತೆ ಅನಂತ ತೀರ್ಥರು ಮೊದಲಾದವರು ವ್ಯಾಖ್ಯಾನ ಮಾಡಿದ್ದಾರೆ. ಅವು ಲೆಕ್ಕಾಚಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿವೆ ಅಷ್ಟೆ ಹೊರತು ಅದರಲ್ಲಿ
ಆ ಗುಣಗಳನ್ನೇ ಹಿಂದು ಮುಂದಾಗಿ ಪಠನ ಮಾಡ್ತಾರೆ ಕೆಲವು ಕಡೆ. ಹೊರತು ಇವೇ ಶಕ್ತಿಗಳು, ಇಚ್ಛಾ, ಮೋಚಿಕ ಮೊದಲಾದ ಇವೇ ಶಕ್ತಿಗಳು ಹೊರತು ಇನ್ಯಾವ ಶಕ್ತಿಗಳು ಕೂಡ ಅಲ್ಲಿಲ್ಲ. 4, 16, 5 ಅನ್ನೋದನ್ನ ವರ್ಣನೆ ಮಾಡುವಾಗ ಒಬ್ಬೊಬ್ಬರು ಸ್ವಲ್ಪ ಹೆಚ್ಚು ಕಡಿಮೆ ಹೇಳಿರ್ತಾರೆ ಅಷ್ಟೆ. ಇಷ್ಟು ಬಿಟ್ಟರೆ ಇನ್ನಲ್ಲಿ ವ್ಯತ್ಯಾಸ ಏನಿಲ್ಲ. ಅದರಿಂದ ಅದನ್ನು ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಸರ್ವಸಮ್ಮತವಾದ ಒಂದು ವಿವರಣೆಯನ್ನು 16 ಅನ್ನೋದು 2 ಥರ, 4 ಅನ್ನೋದು 2 ಥರ, 5 ಅನ್ನೋದು 2 ಥರ ಅನ್ನೋದನ್ನು ಒಂದು ಬರೆದುಕೊಂಡು ಅದರಂತೆ ಈಗ ತಮ್ಮೆದುರಿಗೆ ಅದನ್ನು ಪ್ರಸ್ತುತಪಡಿಸಿದ್ದೇನೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೆ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣ ವಸ್ತು.